ಡಿಯರ್ ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಕೂಡ ನೀವು ಚೆನ್ನಾಗಿರಿ. ನೀವೆಲ್ಲ ನಾಳೆ ನಮ್ಮ ಭವ್ಯ ಭಾರತದ ಭವಿಷ್ಯ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಆರೋಗ್ಯದಿಂದಿರಿ, ಚೆನ್ನಾಗಿರಿ. ನೀವು ಚೆನ್ನಾಗಿರಿ, ನಿಮ್ಮ ಮನೆಯವರನ್ನು ಕೂಡ ಯಾವತ್ತೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಬಹುಶಃ ಫಿಸಿಕಲ್ ಆಗಿ ಕ್ಲಾಸಸ್ಗಳು ನಡೆಯೋದು ತುಂಬ ಕಷ್ಟ. ಯಾಕಂತಂದರೆ ನಿಮ್ಮ 6ನೇ ಸೆಮಿಸ್ಟರ್ ಜುಲೈ ತಿಂಗಳಿನಲ್ಲಿ ಕೊನೆಯಾಗಬೇಕು. ಜುಲೈ ತಿಂಗಳಿನಲ್ಲಿ ನಿಮ್ಮ 6ನೇ ಸೆಮಿಸ್ಟರ್ನ ಪರೀಕ್ಷೆಗಳು ನಡಿಬೇಕು. ಈ ಥರ ಒಂದು ಟೆಂಟೇಟಿವ್ ಟೈಮ್ ಟೇಬಲನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸಿದ್ಧಪಡಿಸಿತ್ತು. ಬಟ್ ಇಫ್ 100 ಫ್ಯಾಕ್ಟರ್ಸ್ ಆರ್ ಇನ್ ಅವರ್ ಹ್ಯಾಂಡ್, ದೇರ್ ಆರ್ 1000 ಫ್ಯಾಕ್ಟರ್ಸ್ ವಿಚ್ ಆರ್ ಬಿಯಾಂಡ್ ಅವರ್ ಕಂಟ್ರೋಲ್ ಅನ್ನೋ ಹಾಗೆ ನಾವೇನೋ ಅಂದ್ಕೊಂಡಿದ್ವಿ ಆ ಥರ ಆಗಬೇಕು, ಈ ಥರ ಆಗಬೇಕಂತ ಹೇಳಿ. ಬಟ್ ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಸರ್ಕಾರ ನಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಪೂರ್ವ ಯೋಜನೆಗಳು ಇವಾಗ ಕಂಪ್ಲೀಟ್ ತಲೆ ಕೆಳಗಾಗಿವೆ. ಯಾಕಂತಂದರೆ ಭಾರತ ದೇಶ ಹಿಂದೆಂದೂ ಕೇಳಿ ಕಂಡರಿಯದಂಥ ಒಂದು ವಿಚಿತ್ರ ಪರಿಸ್ಥಿತಿಯಿಂದ ಇವತ್ತು ಬಳಲ್ತಾ ಇದೆ. ಹಾಗಾಗಿ 6ನೇ ಸೆಮಿಸ್ಟರ್ನ ಕ್ಲಾಸಸ್ಗಳು ಕೊರೋನಾ ವೈರಸ್ನ ಹಾವಳಿ ಕಮ್ಮಿ ಆಗೋವರೆಗೂ ಪ್ರಾರಂಭವಾಗುವುದು ಫಿಸಿಕಲ್ ರೂಪದಲ್ಲಿ ತುಂಬ ಕಷ್ಟ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುವುದರ ಮೂಲಕ ಎಷ್ಟು ಸಾಧ್ಯವೋ ಅಷ್ಟು ಸಿಲೆಬಸನ್ನು ಆನ್ಲೈನ್ ಮೋಡ್ನಲ್ಲಿ ವಿದ್ಯಾರ್ಥಿಗಳಿಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡಿ ಅಂಥೇಳಿ ಆದೇಶ ಮಾಡಿರುವುದರಿಂದ ಇವಾಗ ನಿಮ್ಮ 6ನೇ ಸೆಮಿಸ್ಟರಿನ ಕ್ಲಾಸಸ್ಗಳು ಫಿಸಿಕಲ್ ರೂಪದಲ್ಲಿ ಪುನಃ ಆರಂಭವಾಗುವವರೆಗೂ ಪ್ರತಿನಿತ್ಯ ಇದೇ ರೀತಿಯಾಗಿ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ನಾನು ನಿಮ್ಮ ರಾಜ್ಯಶಾಸ್ತ್ರದ 2 ಪತ್ರಿಕೆಗಳು, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಅಂತಾರಾಷ್ಟ್ರೀಯ ಸಂಬಂಧಗಳು, ಪೇಪರ್ 2 ಪೊಲಿಟಿಕಲ್ ಪ್ರೊಸೆಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನಿದೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ಈ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷದ ನಿಮ್ಮ ಕಡ್ಡಾಯ ಪ್ರಶ್ನೆ ಪತ್ರಿಕೆ ಅಂತಾರಾಷ್ಟ್ರೀಯ ಸಂಬಂಧಗಳು. ಇಟ್ಸ್ ಅ ವೆರಿ ಇಂಟರೆಸ್ಟಿಂಗ್ ಸಬ್ಜೆಕ್ಟ್, ಇಟ್ಸ್ ಅ ವೆರಿ ಡೈನಾಮಿಕ್ ಸಬ್ಜೆಕ್ಟ್. ಇಡೀ ಜಾಗತೀಕರಣ ಯುಗದಲ್ಲಿ ಇಡೀ ವಿಶ್ವವೇ ಒಂದು ಗ್ರಾಮವಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇರ್ತಕ್ಕಂಥ ವಿಷಯ ಆಗಿದೆ. ಇವತ್ತಿನ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಇರ್ಬೋದು, ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಡೆವಲಪ್ಮೆಂಟ್ಸ್ ಇರ್ಬೋದು, ಅಥವಾ ಉಳಿದ ಎಲ್ಲ ವಿಧದ ಡೆವಲಪ್ಮೆಂಟ್ಸ್ಗಳನ್ನು ನೋಡಿದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಹಿಂದೆಂದಿಗಿಂತಲೂ ಇವತ್ತು ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ವಿಷಯವಾಗಿ ಇದು ಬೆಳವಣಿಗೆ ಆಗ್ತಾಯಿದೆ. ನೀವು 6ನೇ ಸೆಮಿಸ್ಟರ್ನ ತುಂಬೆಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಅಥವಾ ಆ ವಿಷಯದಲ್ಲಿ ಬರ್ತಾ ಇರತಕ್ಕಂಥ ಬೇಸಿಕ್ಸ್ಗಳನ್ನು ನೀವು ಕಲಿತೀರಿ. ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ವಿಷಯದಲ್ಲಿ ಈ ವರ್ಷ ಒಟ್ಟು ನಿಮಗೆ 5 ಚಾಪ್ಟರ್ಗಳನ್ನು ಇಡಲಾಗಿದೆ. ಮೊದಲನೇ ಚಾಪ್ಟರ್ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಮತ್ತು ಸ್ವರೂಪ. ಈ ಚಾಪ್ಟರ್ನಲ್ಲಿ ನೀವು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು, ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಅಂತಕ್ಕಂಥ ವಿಷಯದಲ್ಲಿ ವಿವಿಧ ರಾಜಕೀಯ ವಿದ್ವಾಂಸರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯೆಗಳು, ಅಂತಾರಾಷ್ಟ್ರೀಯ ಸಂಬಂಧದ ಸ್ವರೂಪ ಮತ್ತು ಅಂತಾರಾಷ್ಟ್ರೀಯ ಸಂಬಂಧ ತನ್ನ ವ್ಯಾಪ್ತಿಯ ಒಳಗಡೆ ಏನೆಲ್ಲನ್ನು ಒಳಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಇದರಲ್ಲಿ ನೀವು ಕಲಿತೀರಿ. ಮೊದಲನೇದಾಗಿ ನೀವು ಪೀಠಿಕೆಯನ್ನು ನೋಡೋದಾದರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಪದವನ್ನು ಇದು ತೀರಾ ಇತ್ತೀಚಿನ ಪದ. ರಾಜ್ಯಶಾಸ್ತ್ರಕ್ಕೇನೋ ಅರಿಸ್ಟೋಟಲ್ ಮತ್ತು ಪ್ಲೇಟೋವಿನ ಕಾಲದಿಂದ ಇತಿಹಾಸ ಸ್ಟಾರ್ಟ್ ಆಗುತ್ತೆ. ಬಟ್ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ರಾಜ್ಯಶಾಸ್ತ್ರದ ಒಂದು ಭಾಗ ಇದು ಆರಂಭ ಆಗಿರ್ತಕ್ಕಂಥದ್ದು, ಅಥವಾ ಇದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಪದ ಉದ್ಭವ ಆಗಿದ್ದು 1780ರಲ್ಲಿ. ಉಪಯುಕ್ತವಾದದ ಪಿತಾಮಹ ಆಗಿರ್ತಕ್ಕಂಥ ಜೆರೆಮಿ ಬೆಂಥಾಮ್ ಅವರು ರಾಷ್ಟ್ರಗಳ ಕಾನೂನುಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಒಂದು ಪದವನ್ನು ಅವರು ಬಳಸಿದ್ರು. ನೀವು ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶವೇನೆಂದರೆ, 14ನೇ ಶತಮಾನದ ನಂತರ ಉಂಟಾದ ವಸಾಹತುಕರಣ ಪ್ರಕ್ರಿಯೆ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುವಲ್ಲಿ ಯಶಸ್ವಿಯಾಯಿತು. ನಿಮಗೆಲ್ಲ ಗೊತ್ತಿರುವ ಹಾಗೆ 14ನೇ ಶತಮಾನದಲ್ಲಿ ಕಾನ್ಸ್ಟಂಟಿನೋಪಲ್ನ ಪತನವಾಯಿತು. ಬ್ರಿಟಿಷರಿಗೆ ಅಥವಾ ಯುರೋಪಿಯನ್ನರಿಗೆ ಹೊಸ ವಸಾಹತುಗಳಿಗೆ ಹೊಸ ಮಾರ್ಗಗಳನ್ನು ಕಂಡುಹಿಡಿಯುವುದು ಅನಿವಾರ್ಯತೆ ಉಂಟಾಯಿತು. ಹೀಗಾಗಿ ವಸಾಹತು ಪ್ರಕ್ರಿಯೆ ಅಂತಕ್ಕಂಥದ್ದು 14ನೇ ಶತಮಾನದಿಂದ ಆರಂಭಗೊಂಡಿತು. ಜಗತ್ತಿನಲ್ಲಿ ವಸಾಹತುಶಾಹಿ ರಾಷ್ಟ್ರಗಳು ಅಂತೇನು ಕರೆಸ್ಕೊಳ್ತಿದ್ವಲ್ವ ಪ್ರಾಚೀನ ಜಗತ್ತಿನಲ್ಲಿ, ಅಂದರೆ ಅವು ಪೋರ್ಚುಗಲ್ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಈಗ ಹೊಸ ದೇಶಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾ ಹೋದವು. ಹೀಗಾಗಿ
ಇವಾಗ ಒಂದು ರಾಷ್ಟ್ರದ ಮತ್ತು ಮತ್ತೊಂದು ರಾಷ್ಟ್ರದ ನಡುವೆ ಇರ್ತಕ್ಕಂಥ ಸಂಬಂಧಗಳು ಕೂಡ ವೃದ್ಧಿಯಾದವು. ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಪದ ಇವಾಗ ಇಟ್ ಹ್ಯಾಸ್ ಗಾಟ್ ಗ್ರೇಟರ್ ಕರೆನ್ಸಿ. ಇವಾಗ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುವಲ್ಲಿ ಅದು ಯಶಸ್ವಿಯಾಯಿತು. ಮುಂದಿನದಾಗಿ 16ನೇ ಶತಮಾನದಲ್ಲಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಉಂಟಾದ ರಾಷ್ಟ್ರೀಯತೆಯ ಪರಿಕಲ್ಪನೆಯು ಹೊಸ ಸಾರ್ವಭೌಮ ರಾಷ್ಟ್ರಗಳ ಹುಟ್ಟಿಗೆ ಕಾರಣವಾಗುವುದರೊಂದಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವವನ್ನು ತಂದುಕೊಡ್ತು. 16ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಏನಾಯಿತು ಅಂತಂದರೆ ರಾಷ್ಟ್ರೀಯವಾದದ ಉದಯ ಆಯಿತು. ಇವಾಗ ರಾಷ್ಟ್ರೀಯತೆಯ ಉದಯ ಆಗುವುದರಿಂದ, ರಾಷ್ಟ್ರೀಯತೆ ಅಂದರೆ ಏನು? ಆಯಾ ಭೂಪ್ರದೇಶದಲ್ಲಿ ನೆಲೆಗೊಂಡಿರ್ತಕ್ಕಂಥ ಜನರಿಗೆ ತನ್ನ ಭೂಪ್ರದೇಶದ ಇತಿಹಾಸ, ಕಲೆ, ಸಂಸ್ಕೃತಿ, ಚರಿತ್ರೆಯ ಬಗ್ಗೆ ಗೌರವ ಭಾವನೆ ಉಂಟಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಆ ಗೌರವ ಭಾವನೆ ಸಹಾಯವನ್ನು ಪಡ್ಕೊಂಡಿರ್ತಕ್ಕಂಥ ಜನರು ಮುಂದೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಇಂಥ ಒಂದು ಪ್ರಕ್ರಿಯೆ ಇವಾಗ ಯುರೋಪಿನಲ್ಲಿ ಸ್ಟಾರ್ಟ್ ಆಯಿತು. ಈ ಯುರೋಪಿನಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಪ್ರಕ್ರಿಯೆಯಿಂದ ಯುರೋಪಿನಲ್ಲಿ ಜರ್ಮನಿ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಇಂತಹ ರಾಷ್ಟ್ರಗಳು ಯುರೋಪಿನಲ್ಲಿ ಹುಡ್ತಾ ಹೋದವು. ಈ ಹೊಸ ಹೊಸ ರಾಷ್ಟ್ರಗಳು ಏನು ನಿರ್ಮಾಣ ಆಗ್ತಾ ಹೋದವು, ಒಂದು ರಾಷ್ಟ್ರ ಮತ್ತು ಮತ್ತೊಂದು ರಾಷ್ಟ್ರದ ನಡುವೆ ಸಂಬಂಧಗಳು ಬೆಳೀತಾ ಹೋದವು. ಇಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಇವಾಗ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಮನ್ನಣೆಯನ್ನು ಒದಗಿಸಿಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಮುಂದೆ ಜಾಗತೀಕರಣ ಯುಗದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಹಿಂದೆಂದಿಗಿಂತಲೂ ಹೆಚ್ಚಿನ ಸ್ಥಾನಮಾನ ಮತ್ತು ಮಹತ್ವವನ್ನು ಪಡೆದುಕೊಂಡವು. ಜಾಗತೀಕರಣ ಅಂತಕ್ಕಂಥ ಒಂದು ಶಕೆ ಪ್ರಾರಂಭ ಆಯಿತು. ಜಾಗತೀಕರಣದಿಂದ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಆಮೇಲೆ ಮೀನ್ಸ್ ಆಫ್ ಕಮ್ಯುನಿಕೇಷನ್ನಲ್ಲಿ, ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಹೆಚ್ಚಿನ ಅಗಾಧ ಪ್ರಮಾಣದಾಗಿರ್ತಕ್ಕಂಥ ವಿ ಕ್ಯಾನ್ ಕಾಲ್ ಇಟ್ ಅನ್ಪ್ರೆಸಿಡೆಂಟೆಡ್ ಡೆವಲಪ್ಮೆಂಟ್ಸ್ ಅಂಥೇಳಿ ಇಂತಹ ಬದಲಾವಣೆಗಳು ಅಲ್ಲಿ ಉಂಟಾದವು. ಇಂತಹ ಬದಲಾವಣೆಗಳು ನಿಜವಾಗಲೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥವನ್ನು ನೋಡುವುದಾದರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಅಂಥೇಳಿ ನಾವು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣ ಎಂದರೇನು ಅನ್ನುವುದನ್ನು ಸರಿಯಾಗಿ ತಿಳಿದುಕೊಂಡರೆ, ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣದ ನಡುವೆ ಇಫ್ ವಿ ಆರ್ ಏಬಲ್ ಟು ಡೆಸಿಫರ್ ಬಿಟ್ವೀನ್ ದೀಸ್ ಟೂ ಟರ್ಮ್ಸ್, ದೆನ್ ಇಟ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ದ ಕರೆಕ್ಟ್ ಮೀನಿಂಗ್ ಆರ್ ದ ಅಕ್ಯುರೇಟ್ ಮೀನಿಂಗ್ ಆಫ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಹೌದಾ? ಹಾಗಾಗಿ ನಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಏನಂತಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಅಂತ ನಾವು ತಿಳಿದುಕೊಳ್ಬೇಕಂತಂದರೆ, ಇದು ಸರಿಯಾಗಿ ಅರ್ಥ ಆಗಬೇಕಂತಂದರೆ ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣ ಇವೆರಡೂಗಳ ನಡುವಿನ ವ್ಯತ್ಯಾಸವನ್ನು ನಾವು ತಿಳಿದುಕೊಂಡಿದ್ದೇ ಆದರೆ ವಿ ವಿಲ್ ಡೆಫಿನೆಟ್ಲಿ ಕಮ್ ಟು ನೋ ವಾಟ್ ಈಸ್ ಆ್ಯಕ್ಚುಲಿ ಮೀನ್ ಬೈ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವ ಪದವು ಇತ್ತೀಚಿನದಾಗಿದ್ದು, ಇದಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಗಳ ಮಧ್ಯೆ ಏರ್ಪಡುವ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ರಾಜಕಾರಣದ ಸಹಾಯದಿಂದ ಅಭ್ಯಸಿಸಲಾಗ್ತಿತ್ತು. ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಪದ ಇಟ್ ಈಸ್ ಆಫ್ ರೀಸೆಂಟ್ ಒರಿಜಿನ್. ಆ್ಯಕ್ಚುಲಿ ಇಟ್ ಟುಕ್ ಬರ್ತ್ ಆ್ಯಸ್ ಅರ್ಲಿ ಆಸ್ 1780. ಬಟ್ ಇದಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಗಳು ಅಂತಕ್ಕಂಥವುಗಳು ಇದ್ವು. ಆ ರಾಷ್ಟ್ರಗಳ ಮಧ್ಯೆ ಸಂಬಂಧಗಳು ಏರ್ಪಡ್ತಿದ್ವು. ಈ ಎಲ್ಲ ಸಂಬಂಧಗಳನ್ನು ಆವಾಗ ಅಂತಾರಾಷ್ಟ್ರೀಯ ರಾಜಕಾರಣ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಮೂಲಕ ಈ ಸಂಬಂಧಗಳನ್ನು ಅಭ್ಯಸಿಸಲಾಗ್ತಾ ಇತ್ತು. ಯಾವಾಗ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಪದ ಬಳಕೆಯಲ್ಲಿ ಬಂತೋ ಆವಾಗ ಅಂತಾರಾಷ್ಟ್ರೀಯ ರಾಷ್ಟ್ರಗಳ ನಡುವೆ ಏರ್ಪಡ್ತಕ್ಕಂಥ ಸಂಬಂಧಗಳನ್ನು ಇವಾಗ ಅಂತಾರಾಷ್ಟ್ರೀಯ ಸಂಬಂಧಗಳ ಸಹಾಯದಿಂದ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಆರಂಭಗೊಂಡಿತು. ನೀವು ಗಮನಿಸಬೇಕಾದದ್ದು ಏನಂತಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವ ಪದವು ಅಂತಾರಾಷ್ಟ್ರೀಯ ರಾಜಕಾರಣ ಎನ್ನುವುದಕ್ಕಿಂತ ವ್ಯಾಪ್ತಿಯಲ್ಲಿ ವಿಶಾಲವಾಗಿದೆ. ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಕೀಪ್ ಇನ್ ಮೈಂಡ್ ಇಸ್ ದ್ಯಾಟ್ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಒಂದು ಶಬ್ದದ ವ್ಯಾಪ್ತಿ ಅಥವಾ ಅದರ ಒಳಗೊಳ್ಳುವಿಕೆ ಅಂತಾರಾಷ್ಟ್ರೀಯ ರಾಜಕಾರಣ ಅಂತಕ್ಕಂಥ ಪದಕ್ಕಿಂತ ವಿಶಾಲವಾಗಿದೆ. ಹೆಂಗಂತಂದರೆ, ಅಂತಾರಾಷ್ಟ್ರೀಯ ರಾಜಕಾರಣವು ಎರಡು ರಾಷ್ಟ್ರಗಳ ಮಧ್ಯೆ ಉಂಟಾಗುವ ರಾಜಕೀಯ ಸಂಬಂಧಗಳನ್ನು ಮಾತ್ರ ಅಭ್ಯಸಿಸುತ್ತದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಮಸ್ಟ್ ಕೀಪ್ ಇನ್ ಮೈಂಡ್ ಇಸ್ ದ್ಯಾಟ್ ಅಂತಾರಾಷ್ಟ್ರೀಯ ರಾಜಕಾರಣ ಎಂದರೆ ಎರಡು ಸಾರ್ವಭೌಮ ರಾಷ್ಟ್ರಗಳ ಮಧ್ಯೆ ಏರ್ಪಡುವ ರಾಜಕೀಯ ಸಂಬಂಧಗಳನ್ನು ಮಾತ್ರ ಇದು ಅಭ್ಯಸಿಸುತ್ತಿತ್ತು. ಸಾರ್ವಭೌಮ ರಾಷ್ಟ್ರಗಳ ನಡುವೆ ಉಂಟಾಗ್ತಾ ಇರತಕ್ಕಂಥ ರಾಜಕೀಯ ಸಂಬಂಧಗಳಂತಂದರೆ ಔಪಚಾರಿಕ ಸಂಬಂಧಗಳು. ಫಾರ್ ಎಕ್ಸಾಂಪಲ್, ಒಂದು ರಾಷ್ಟ್ರದ ಪ್ರಧಾನಮಂತ್ರಿ ಇನ್ನೊಂದು ರಾಷ್ಟ್ರದ ಪ್ರಧಾನಮಂತ್ರಿ, ಒಂದು ರಾಷ್ಟ್ರದ ಅಧ್ಯಕ್ಷ ಇನ್ನೊಂದು ರಾಷ್ಟ್ರದ ಅಧ್ಯಕ್ಷ, ಒಂದು ರಾಷ್ಟ್ರದ ರಾಜತಾಂತ್ರಿಕ ಇನ್ನೊಂದು ರಾಷ್ಟ್ರದ ರಾಜತಾಂತ್ರಿಕ, ಇವರ ಮಧ್ಯೆ ಏರ್ಪಡ್ತಾಗಿರ್ತಕ್ಕಂಥ ನೇರವಾದ ಸಂಬಂಧಗಳು ಒಪ್ಪಂದದ ರೂಪದಲ್ಲಾಗಿರ್ಬೋದು, ಟ್ರೀಟಿಯ ರೂಪದಲ್ಲಾಗಿರ್ಬೋದು, ಅಗ್ರಿಮೆಂಟಿನ ರೂಪದಲ್ಲಾಗಿರ್ಬೋದು, ಅಥವಾ ಇನ್ನುಳಿದ ರೂಪದಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಫಾರ್ಮಲ್ ರಿಲೇಷನ್ಶಿಪ್ಗಳು ಏನಿದ್ವು, ಔಪಚಾರಿಕ ಸಂಬಂಧಗಳು ಏನಿದ್ವು, ಇಂಥವುಗಳನ್ನು ಮಾತ್ರ ಅಂತಾರಾಷ್ಟ್ರೀಯ ರಾಜಕಾರಣ ಅಂತಕ್ಕಂಥದ್ದು ಅಭ್ಯಸಿತ್ತು. ಅಂದರೆ
ರಾಜಕಾರಣದ ಒಳಗಡೆ ಅಂದರೆ ಯಾವ್ಯಾವ ಸಬ್ಜೆಕ್ಟ್ಗಳು ರಾಜಕಾರಣ ಅಥವಾ ರಾಜಕೀಯದ ವ್ಯಾಪ್ತಿಯೊಳಗೆ ಬರ್ತಾವಲ್ಲ ಅಂಥವುಗಳನ್ನು ಮಾತ್ರ ಅಂತಾರಾಷ್ಟ್ರೀಯ ರಾಜಕಾರಣ ಅಭ್ಯಸಿಸ್ತಿತ್ತು. ಬಟ್ ಇವಾಗ ಏನಾಯ್ತು ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ರಾಷ್ಟ್ರಗಳ ಮಧ್ಯೆ ಉಂಟಾಗುವ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಇತರೆ ಸಂಬಂಧಗಳನ್ನು ಕೂಡ ಅಭ್ಯಸಿಸುತ್ತದೆ. ಇವಾಗ ಏನಾಯ್ತು ಅಂತಂದರೆ ರಾಷ್ಟ್ರಗಳ ಮಧ್ಯೆ ಕೇವಲ ರಾಜಕೀಯ ಸಂಬಂಧಗಳು ಮಾತ್ರ ಏರ್ಪಡುವುದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಭಾರತ ಮತ್ತು ಚೀನಾವನ್ನು ತೆಗೆದುಕೊಂಡ್ರೆ, ಭಾರತ ಮತ್ತು ಪಾಕಿಸ್ತಾನ ತೆಗೆದುಕೊಂಡ್ರೆ, ಭಾರತ ಮತ್ತು ನೀವು ಅಮೇರಿಕಾವನ್ನು ತೆಗೆದುಕೊಂಡ್ರೆ, ಇವುಗಳ ಮಧ್ಯೆ ಕೇವಲ ಒಪ್ಪಂದದ ರೂಪದಲ್ಲಿ ಮಾತ್ರ ಸಂಬಂಧಗಳು ಏರ್ಪಟ್ಟಿಲ್ಲ. ಇವಾಗ ಭಾರತದ ಎಷ್ಟೋ ಜನ ವಿದ್ಯಾರ್ಥಿಗಳು ಇವಾಗ ಅಮೇರಿಕಾದ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದಾರೆ. ಅಮೇರಿಕಾದ ಎಷ್ಟೋ ಜನ ವಿದ್ಯಾರ್ಥಿಗಳು ಭಾರತದಲ್ಲಿ ಕಲಿತಾ ಇದ್ದಾರೆ. ಭಾರತದ ಎಷ್ಟೋ ಜನ ತಂತ್ರಜ್ಞರು ಚೀನಾಕ್ಕೆ ಹೋಗಿದ್ದಾರೆ. ಚೀನಾದ ಎಷ್ಟೋ ಜನ ತಂತ್ರಜ್ಞರು ಭಾರತಕ್ಕೆ ಬಂದಿದ್ದಾರೆ. ಭಾರತದ ಆ್ಯಕ್ಟರ್ಗಳು ಪಾಕಿಸ್ತಾನ ಫಿಲ್ಮ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪಾಕಿಸ್ತಾನಿ ಆ್ಯಕ್ಟರ್ಗಳು ಭಾರತದ ಫಿಲ್ಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ವಿಧದ ಸಂಬಂಧಗಳು ಅಂದರೆ ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಇತರೆ ಕ್ಷೇತ್ರಗಳಲ್ಲಿಯೂ ಕೂಡ ರಾಷ್ಟ್ರಗಳ ಮಧ್ಯೆ ಸಂಬಂಧಗಳು ಉಂಟಾಗುವುದು ಸ್ವಾಭಾವಿಕ. ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಶಬ್ದ ಇವಾಗ ಏನು ಮಾಡುತ್ತಂತಂದರೆ ರಾಷ್ಟ್ರಗಳ ಮಧ್ಯೆ ಉಂಟಾಗ್ತಕ್ಕಂಥ ರಾಜಕೀಯ ಸಂಬಂಧಗಳು ಸೇರಿದಂತೆ ಇತರ ಎಲ್ಲ ವಿಧದ ಸಂಬಂಧಗಳನ್ನು ಇದು ಒಳಗೊಳ್ಳುತ್ತೆ. ಅಂದರೆ ನಾವು ಒಟ್ಟಿನಲ್ಲಿ ಏನು ಹೇಳ್ಬೋದು ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ರಾಜಕೀಯ ಆಯಾಮ ಅಥವಾ ಮುಖವನ್ನು ನಾವು ಅಂತಾರಾಷ್ಟ್ರೀಯ ರಾಜಕಾರಣ ಅಂತ ಹೇಳ್ಬೋದು. ಅಂದರೆ ಇವಾಗ ನಾವು ಏನು ಕನ್ಕ್ಲೂಷನ್ಗೆ ಬರ್ಬೋದು ಅಂತಂದರೆ ಅಂತಾರಾಷ್ಟ್ರೀಯ ರಾಜಕಾರಣ ಎನ್ನುವುದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ರಾಜಕೀಯ ಮುಖ. ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಬೇರೆ ಬೇರೆ ಆಯಾಮಗಳಿವೆ, ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ, ಬೌದ್ಧಿಕ ಅಂಥೇಳಿ. ಈ ಅಂತಾರಾಷ್ಟ್ರೀಯ ಸಂಬಂಧಗಳ ರಾಜಕೀಯ ಮುಖ ಅಂತಕ್ಕಂಥದ್ದು ಏನಿದೆ ಇದನ್ನೇ ನಾವು ಅಂತಾರಾಷ್ಟ್ರೀಯ ರಾಜಕಾರಣ ಅಂಥೇಳಿ ಅಂತಿಮವಾಗಿ ನಾವೇನು ಮಾಡ್ಕೋಬೋದು ಅಂತಂದರೆ ನಿರ್ಣಯಕ್ಕೆ ಬರ್ಬೋದು. ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳೆಂದರೆ ಒಟ್ಟಾಗಿ ನೀವು ಏನು ತಿಳ್ಕೊಬೇಕಂತಂದರೆ ಎರಡು ರಾಷ್ಟ್ರಗಳ ಮಧ್ಯೆ ಏರ್ಪಡುವ ಎಲ್ಲ ವಿಧದ ಸಂಬಂಧಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿತೀವಿ. ಅದು ಔಪಚಾರಿಕ ಸಂಬಂಧಗಳು ಆಗಿರ್ಬೋದು ಅಥವಾ ಅನೌಪಚಾರಿಕ ಸಂಬಂಧಗಳಾದರೂ ಆಗಿರ್ಬೋದು. ಇಂಥವುಗಳನ್ನು ಒಟ್ಟಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂಥೇಳಿ ಕರಿಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳ ಅದಕ್ಕೆ ಸಂಬಂಧಿಸಿದಂತೆ ಎರಡು ಪ್ರಮುಖ ದೃಷ್ಟಿಕೋನಗಳು ಚಾಲ್ತಿಯಲ್ಲಿವೆ. ಇವಾಗ ಮುಂದಿನ ಪಾಯಿಂಟ್ ನೀವು ಏನು ನೋಡ್ಬೇಕಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥಕ್ಕೆ ಇನ್ನೊಂಚೂರು ಅದನ್ನು ಕ್ಲಿಯರ್ ಕಟ್ಟಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖ ದೃಷ್ಟಿಕೋನಗಳು ಇವಾಗ ಚಾಲ್ತಿಯಲ್ಲಿವೆ. ಮೊದಲನೇ ದೃಷ್ಟಿಕೋನ ಅದನ್ನು ನಾವು ಸಂಕುಚಿತ ದೃಷ್ಟಿಕೋನ ಅಂತ ಕರಿತೀವಿ. ಇನ್ನೊಂದನ್ನು ನಾವು ವಿಶಾಲಾತ್ಮಕ ದೃಷ್ಟಿಕೋನ ಅಂತ ಕರಿತೀವಿ. ಸಂಕುಚಿತ ದೃಷ್ಟಿಕೋನ ಅಂತಂದರೆ ಬೇರೆ ಏನೂ ಅಲ್ಲ, ಎರಡು ರಾಷ್ಟ್ರಗಳ ಅಧಿಕೃತ ಅಥವಾ ಚುನಾಯಿತ ನಾಯಕರ ಮಧ್ಯೆ ಏರ್ಪಡುವ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂಥೇಳಿ ಕರೆದರೆ, ವಿಶಾಲಾತ್ಮಕ ದೃಷ್ಟಿಕೋನದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯಲ್ಲಿ ರಾಷ್ಟ್ರಗಳ ಮಧ್ಯೆ ಏರ್ಪಡುವ ಎಲ್ಲ ವಿಧದ ಸಂಬಂಧಗಳನ್ನು ಈ ವಿಶಾಲಾತ್ಮಕ ದೃಷ್ಟಿಕೋನದ ಅಡಿಯಲ್ಲಿ ಸೇರಿಸ್ಬೋದು. ಅಂದರೆ ಇಂಡೈರೆಕ್ಟಾಗಿ ಸಂಕುಚಿತ ದೃಷ್ಟಿಕೋನವನ್ನು ನಾವು ಅಂತಾರಾಷ್ಟ್ರೀಯ ರಾಜಕಾರಣ ಅಂತ ಕರೆದರೆ, ವಿಶಾಲಾತ್ಮಕ ದೃಷ್ಟಿಕೋನವನ್ನು ನಾವು ನೇರವಾಗಿ ಇದನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂಥೇಳಿ ಕರಿಬೋದು. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೇನು ಅಂಥೇಳಿ ತಿಳ್ಕೊಳ್ಳೋದಕ್ಕೆ ಹಲವಾರು ವಿದ್ವಾಂಸರು ಹಲವಾರು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಬಟ್ ಎಲ್ಲ ವಾಕ್ಯಗಳಲ್ಲಿ ಅತ್ಯಂತ ಪ್ರಮುಖವಾದವು ಅಂತಕ್ಕಂಥವುಗಳನ್ನು ಒಂದು 4 ಜನರ ವಾಕ್ಯಗಳನ್ನು ನಾವು ನೆನಪಿಟ್ಕೊಂಡಿದ್ದೇ ಆದರೆ ಎಕ್ಸಾಮ್ನಲ್ಲಿ ಇವುಗಳನ್ನು ಕೋಟ್ ಮಾಡಿದ್ದೇ ಆದರೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳೋಕ್ಕೆ ನಮಗೆ ಸಹಾಯ ಆಗುತ್ತೆ. ಮೊದಲನೇದಾಗಿ ಪಾಲ್ಮರ್ ಮತ್ತು ಪಾರ್ಕಿನ್ಸ್ ಅಂತಕ್ಕಂಥ ವಿದ್ವಾಂಸರು ಬದಲಾಗುತ್ತಿರುವ ಜಾಗತಿಕ ಸಮುದಾಯಗಳ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧಗಳು. ಬದಲಾಗುತ್ತಿರ್ತಕ್ಕಂಥ ಜಾಗತಿಕ ಸಮುದಾಯಗಳು ಅಂತಂದರೆ ಬೇರೆ ಯಾರೂ ಅಲ್ಲ, ಬದಲಾಗ್ತಾ ಇರ್ತಕ್ಕಂಥ ಜಾಗತಿಕ ಸಮುದಾಯಗಳು ಅಂತಂದರೆ ರಾಜ್ಯಗಳು. ಯಾಕಂತಂದರೆ ಯಾವುದೇ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಕೇಂದ್ರ ಬಿಂದುವೆಂದರೆ ರಾಜ್ಯವೇ. ಹಾಗಾಗಿ ರಾಜ್ಯಗಳ ನಡುವೆ ಅಥವಾ ರಾಜ್ಯಗಳ ಸ್ವರೂಪದಲ್ಲಿ ಏನು ಬದಲಾವಣೆ ಆಗ್ತಾ ಇದೆಯೋ ಇಂತಹ ಬದಲಾವಣೆಗಳ ಅಧ್ಯಯನವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿಬೇಕಂತೇಳಿ ಪಾಲ್ಮರ್ ಮತ್ತು ಪಾರ್ಕಿನ್ಸ್ ಅವರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅರ್ನಾಲ್ಡ್ ಟಾಯ್ನ್ಬಿ ಅವರು ಸಾರ್ವಭೌಮ ಅಧಿಕಾರವನ್ನು ಪಡೆದ ಸ್ವತಂತ್ರ ರಾಷ್ಟ್ರಗಳ ಸಂಬಂಧಗಳ ಅಧ್ಯಯನವನ್ನೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿರುವ ಹಾಗೆ ಸಾರ್ವಭೌಮ ಅಧಿಕಾರವನ್ನು ಪಡೆದ ಸ್ವತಂತ್ರ ರಾಷ್ಟ್ರಗಳ ಮಧ್ಯೆ ಏರ್ಪಡುವ ಸಂಬಂಧಗಳು ಅಂತಾರಾಷ್ಟ್ರೀಯ ಸಂಬಂಧಗಳು. ನೀವು ಗಮನಿಸಬೇಕಾದ ಅತ್ಯಂತ ಮಹತ್ವದ ವಿಷಯವೆಂತೆಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವುದೇ ಎರಡು ರಾಷ್ಟ್ರಗಳ ನಡುವೆ ಏರ್ಪಡುವ ಸಂಬಂಧಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿ ಯಾವಾಗ ಕರಿಬೋದು ಅಂತಂದರೆ
those two countries should be independent and those two countries should be sovereign. ಮೊದಲನೇ ಕಂಡೀಷನ್, ಆ ಎರಡೂ ರಾಷ್ಟ್ರಗಳು ಸ್ವತಂತ್ರವಾಗಿರಬೇಕು. ಎರಡನೇ ಕಂಡೀಷನ್, ಆ ಎರಡೂ ರಾಷ್ಟ್ರಗಳು ಸಾರ್ವಭೌಮತೆಯನ್ನು ಪಡೆದಿರಬೇಕು. 1947ಕ್ಕಿಂತ ಪೂರ್ವದಲ್ಲಿ ಭಾರತ ಬ್ರಿಟಿಷರ ವಸಾಹತಾಗಿತ್ತು. ಭಾರತದೊಂದಿಗೆ ಬೇರೆ ಬೇರೆ ರಾಷ್ಟ್ರಗಳು ಆವಾಗ ಸಂಬಂಧವನ್ನು ಹೊಂದಿದ್ದರೂ ಕೂಡ ಆ ಸಂಬಂಧಗಳು ನೇರವಾಗಿ ಬ್ರಿಟಿಷರ ಒಂದು ಸುಜರ್ನಿಟಿ ಅಥವಾ ಆಳ್ವಿಕೆಗೆ ಒಳಪಟ್ಟ ಸಂಬಂಧಗಳೇ ಆಗಿದ್ದವು. ಹೀಗಾಗಿ ಅಂತಹ ಅವಧಿಯ ಸಂಬಂಧಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳೋಕ್ಕಾಗಲ್ಲ. 1947ರ ತರುವಾಯ ಭಾರತ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಇವಾಗೇನು ಸಂಬಂಧಗಳನ್ನು ಸ್ಥಾಪನೆ ಮಾಡಿಕೊಂಡಿದೆಯೋ ಇಂಥವುಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂಥೇಳಿ ಕರಿಬೋದು. ಇನ್ನು ಸ್ಟೆನ್ಲಿ ಹಾಫ್ಮನ್, ಜಗತ್ತು ವಿವಿಧ ಘಟಕಗಳಾಗಿ ರೂಪುಗೊಂಡಿದ್ದು, ಇಂಥ ಘಟಕಗಳ ಬಾಹ್ಯ ನೀತಿಗಳು ಹಾಗೂ ಶಕ್ತಿಯನ್ನು ಪ್ರಭಾವಿಸುವ ಅಂಶಗಳು ಮತ್ತು ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಅಭ್ಯಸಿಸುವುದೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂಥೇಳಿ ಸ್ಟೆನ್ಲಿ ಹಾಫ್ಮನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಟ್ರಿಗ್ವೆ ಮ್ಯಾಥಿಸನ್ ಅವರು ಅತ್ಯಂತ ಬ್ಯೂಟಿಫುಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ರಾಜ್ಯದ ಒಂದು ಗಡಿಯ ಈಚೆಗೆ ಉದ್ಭವಿಸಿ ರಾಜ್ಯದ ಗಡಿಯ ಇನ್ನೊಂದು ಬದಿಯ ಮಾನವನ ವರ್ತನೆಯನ್ನು ಪ್ರಭಾವಿಸುವ ಎಲ್ಲ ವಿಧದ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಕರೆಯಬೇಕೆಂದು ಹೇಳಿದ್ದಾರೆ. ಅಂದರೆ ಒಂದು ರಾಜ್ಯದ ಗಡಿಯ ಈಚೆಗೆ ಉದ್ಭವಿಸಿ ಒಂದು ರಾಜ್ಯದ ಗಡಿಯ ಆಚೆಗೆ ಅಂತಂದರೆ ಒಂದು ದೇಶದ ಭೂಪ್ರದೇಶದಲ್ಲಿ ಉದ್ಭವಿಸಿ ಇನ್ನೊಂದು ದೇಶದ ಭೂಪ್ರದೇಶವನ್ನು ತಲುಪುವ ಅಥವಾ ಇನ್ನೊಂದು ದೇಶದ ಭೂಪ್ರದೇಶದ ಜನರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಎಲ್ಲ ವಿಧದ ಸಂಬಂಧಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಕರಿಬೇಕಂತೇಳಿ ಟ್ರಿಗ್ವೆ ಮ್ಯಾಥಿಸನ್ ಅವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಗಮನಿಸಬೇಕಾದದ್ದು ಏನಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಇರ್ತಕ್ಕಂಥ ಒಂದು ಶಬ್ದ ಇಟ್ಸ್ ಅ ಇನ್ಕ್ಲೂಸಿವ್ ಟರ್ಮ್ ಅಂತಂದರೆ ಏನಿಲ್ಲ, ಎಲ್ಲ ವಿಧದ ಸಂಬಂಧಗಳನ್ನು ರಾಜ್ಯಗಳ ನಡುವೆ, ಎರಡು ಸ್ವತಂತ್ರ ಮತ್ತು ಸಾರ್ವಭೌಮ ರಾಜ್ಯಗಳ ನಡುವೆ ಉದ್ಭವಿಸುವ ಎಲ್ಲ ವಿಧದ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ಶಬ್ದ ತನ್ನ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ. ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಇವತ್ತು ಈ ಶಾರ್ಟ್ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಅಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಮ್ಮ ಕಾಲೇಜಿನ ಲೈಬ್ರರಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದಲ್ಲಿ ಕ್ವಾಲಿಟಿ ಬುಕ್ಗಳು ಅವೈಲೇಬಲ್ ಇವೆ. ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಅಥವಾ ನೀವೇನಾದರೂ ಇವಾಗ ಕಾಲೇಜ್ ಕಡೆ ಏನಾದರೂ ಬಂದಿದ್ದೇ ಆದರೆ ಕೆಲಸದ ನಿಮಿತ್ತ, ಅಂಥ ಸಂದರ್ಭದಲ್ಲಿ ಲೈಬ್ರರಿಯಿಂದ ಆ ಬುಕ್ಗಳನ್ನು ಪಡೆದುಕೊಳ್ಳಿ. ಮನೆಯಲ್ಲಿ ಆ ಬುಕ್ಗಳನ್ನು ಓದಿ. ನಾನು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ಏನಾದರೂ ತಿಳಿದೇ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನಾದರೂ ಮಾಡಿ ಅಥವಾ ನೇರವಾಗಿ ನನಗೆ ಕಾಲ್ ಮಾಡಿ ನಿಮಗೆ ಬಂದಿರತಕ್ಕಂಥ ಎಲ್ಲ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹೌದಾ? ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಅಷ್ಟನ್ನು ಕೂಡ ನೀವು ನಾನು ಇದನ್ನು ಕ್ರಿಸ್ಪಾಗಿ ಅಂತಂದರೆ ಬುಲೆಟ್ ಫಾರ್ಮ್ಯಾಟ್ನಲ್ಲಿ ಪಾಯಿಂಟ್ಗಳನ್ನು ಮಾಡಿದ್ದೀನಿ. ಬಟ್ ನಾನು ಹೇಳಿರ್ತಕ್ಕಂಥ ವಿವರಣೆಯನ್ನು ನೀವು ಶಾರ್ಟ್ ನೋಟಾಗಿ ಬರೆದಿಟ್ಕೊಂಡ್ರೂ ಕೂಡ ಎಕ್ಸಾಮ್ನಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮಗೇನಾದರೂ ತಿಳಿದೇ ಇದ್ದರೆ ನನ್ನನ್ನು ಕೇಳಿ ನಿಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಂಕಷ್ಟದ ಸಮಯದಲ್ಲಿ ಧೈರ್ಯದಿಂದಿರಿ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ. ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಧೈರ್ಯಗುಂದದೆ ಎಲ್ಲ ಪರಿಸ್ಥಿತಿಗಳನ್ನು ಸಮರ್ಥವಾಗಿ ಎದುರಿಸಿ ನಿಮ್ಮ ಮನೆಯ ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಯಾರಿಗೆ ನಿಮ್ಮಿಂದ ಏನೇ ಹೆಲ್ಪ್ ಬೇಕಾದರೂ ಕೂಡ ಇಮ್ಮಿಡಿಯೇಟಾಗಿ ಯಾವುದೇ ಮುಲಾಜಿಲ್ಲದೆ ಅಥವಾ ಯಾವುದೇ ಸಂಕೋಚವನ್ನು ಇಟ್ಕೊಳ್ಳಾರದೆ ಅಥವಾ ಯಾವುದೇ ಪೂರ್ವಾಗ್ರಹ ಪೀಳಿಗೆ ಒಳಗಾಗದೆ, ಯಾವುದೇ ಭಯಕ್ಕೆ ಒಳಗಾಗದೆ ನೀವು ಅವರ ಸಹಾಯಕ್ಕೆ ಧಾವಿಸಿ ಅಂತ ಹೇಳ್ತಾ, ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಸರಿಯಾಗಿ ಮನದಟ್ಟು ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ತಿಳಿಸ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಉಳಿದ ಭಾಗವನ್ನು ಮತ್ತೆ ನಾಳೆ ಅಪ್ಲೋಡ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಅಪ್ಲೋಡ್ ಮಾಡ್ತೀನಿ.